ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ಮಳೆರಾಯ ಹೊಯ್ಯಲು ಮುತ್ತಿನ ಹನಿಗಳು ಭೂತಾಯಿ ನೀಡಲು ತುತ್ತಿನ ತೆನೆಗಳು ಮಳೆರಾಯ ಹೊಯ್ಯಲು ಮುತ್ತಿನ ಹನಿಗಳು ಭೂತಾಯಿ ನೀಡಲು ತುತ್ತಿನ ತೆನೆಗಳು ಮೂಲೆಗೆ ಬಿಟ್ಟ ನೇಗಿಲು ಮುಂದಕ್ಕೆ ಮುಂದಕ್ಕೆ ಸಾಗಲು ಹಸಿವಿನ ಬವನೆಯ ನೀಗಲು ತೆರೆಯಿತು ಭಾಗ್ಯದ ಬಾಗಿಲು ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಹಿಗ್ಗಿ 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 ಮುತ್ತಿನ ಹನಿಗಳು ಭೂತಾಯಿ ನೀಡಲು ತುತ್ತಿನ ತೆನೆಗಳು ಮಳೆರಾಯ ಹೊಯ್ಯಲು ಮುತ್ತಿನ ಹನಿಗಳು ಭೂತಾಯಿ ನೀಡಲು ತುತ್ತಿನ ತೆನೆಗಳು ಮೂಲೆಗೆ ಬಿದ್ದ ನೇಗಿಲು ಮುಂದಕ್ಕೆ ಮುಂದಕ್ಕೆ ಸಾಗಲು ಹಸಿವಿನ ಬವನೆಯ ನೀಗಲು ತೆರೆಯಿತು ಭಾಗ್ಯದ ಬಾಗಿಲು ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ
ಬಂತು ಬಂತು ಸುದ್ದಿ ಬಂತು ಬಂತು ಸುದ್ದಿ ಹಿಕ್ಕಿ 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 ಮುಲರಾಯ ಹೊಯ್ಯಲು ಮುತ್ತಿನ ಹನಿಗಳು ಭೂತಾಯಿ ನೀರಲು ತುತ್ತಿನ ತೆನೆಗಳು ಹಾಗೆ ನಮ್ಮ ನಾಗೇಶ್ ಅವರೇ, ನಗರಸಭಾ ಸದಸ್ಯರಿಂದ ರಘು ಅವರೇ, ನಮ್ಮ ಸುಬ್ರಿ ಅವರೇ, ನಮ್ಮ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಹೆಸರು ಮರ್ತಿದ್ದೀನಿ, ಚಲಪತಿ ಕೇರ್ಪುರಂ ಕ್ಯಾಂಡಿಡೇಟ್ ಆಗಿದ್ದರು ಚಲಪತಿ ಅವರೇ, ಹಾಗೂ ನಮ್ಮ ಜಿಬಿ ಅವರೇ, ಮುನ್ಸಮ್ಮಣ್ಣವರೇ, ನಮ್ಮ ಪಶು ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ಅನುರಾಧ ಮೇಡಮ್ ಅವರೇ, ಹಾಗೂ ಅಕ್ಮಲ್ ಅವರೇ, ನಮ್ಮೆಲ್ಲ ಮುತ್ತಾಲ್ಪೇಟೆಯ ಮತ್ತು ಈ ಭಾಗದ ಪುಲಕೇಶ್ ನಗರದ ನಮ್ಮೆಲ್ಲ ಸಂಕ್ರಾಂತಿ ಹಬ್ಬದ ಆಚರಣೆಯ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ವಿಶೇಷವಾಗಿ ಕೇಸರಿ ಅವರೇ, ನಮ್ಮ ಗಿರಿಯವರು, ನಮ್ಮ ಎಲ್ಲ ಸುಮಾರು ಹೆಸರು ಬಂದಿದ್ದಾರೆ. ಎಲ್ಲ ಇಂದು ನಮ್ಮ ಪ್ರಮುಖ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆಯನ್ನು ಇವತ್ತು ಯಾವ ಶಾಸಕರು ಕೂಡ ಪೂಜೆ ಮಾಡಿ ನಡ್ಕೊಂಬರ್ತಾ ಇಲ್ಲ. ಇವತ್ತು ಎಲ್ಲ ಬೀದಿಗಳು ಕೂಡ ಹಸುಗಳು ಹಿಡ್ಕೊಂಡು ನಮ್ಮ ಸಂಪ್ರದಾಯವನ್ನು ಮುಂದುವರಿಸ್ತಕ್ಕಂಗೆ ಯಾರು ವಿಶೇಷವಾಗಿ ಹೊಸ ರಾಸುಗಳಂತಂದು ವಿಶೇಷವಾಗಿ ಅಲಂಕಾರ ಮಾಡ್ತಾರೆ ಅವರಿಗೆ MLA ಅವ್ರ ಕಡೆಯಿಂದ, ನಮ್ಮ ಶಾಸಕರ ಕಡೆಯಿಂದ ಬಹುಮಾನವನ್ನು ಕೂಡ ಇವತ್ತು ಘೋಷಣೆ ಮಾಡಿದ್ದೀವಿ. ಸಾಯಂಕಾಲ 6 ಗಂಟೆ ನಡೀತದೆ. ಇವತ್ತು ವಿಶೇಷವಾದ ಸುದ್ದಿ ಇರ್ತಕ್ಕಂಥದ್ದು ಏನಂತಂದರೆ, ಇವತ್ತು ಸಂಪ್ರದಾಯವಾಗಿ ಮುಳುಬಾಗಿಲಲ್ಲಿ ನಾವು ಎಲ್ಲ ಹಿಂದೂ ಮುಸ್ಲಿಮ್ಸ್ ಕೂಡ ಭಾವೈಕ್ಯತೆಯನ್ನು ಏರ್ಪಡ್ತಕ್ಕಂಥ ದಿನ ಇವತ್ತು. 4 ಗಂಟೆಗೆ ಇವತ್ತು ಕುಸ್ತಿ ಮತ್ತು ಇವತ್ತಿನ ದರ್ಗಾ ಒಂದು ಉರುಸನ್ನ ಇವತ್ತು ಒಂದು ಕಾರ್ಯಕ್ರಮ, ಎರಡು ಸಂಕ್ರಾಂತಿ ಮತ್ತು ಉರುಸು ಕಾರ್ಯಕ್ರಮ ಎರಡೂ ಕೂಡ ಒಂದೇ ಸಂದಲಿದೆ. ನಾನು ಲಾಸ್ಟ್ ಟೈಮ್ ಸಂಕ್ರಾಂತಿ ಹಬ್ಬದ ದಿವಸ ಬಂದಾಗ ಇದೇ ಭಜನೆ ಮಂದಿರವಾಗಿ
ಅವರ ಕೋರಿಕೆನ ಹೇಳಿದರು, ನಮಗೆ ಭಜನೆ ಮಂದಿರ ಬೇಕು ಅಂತ ಹೇಳಿದರು. ನಾನು ಲಾಸ್ಟ್ ಒಂದು ಮಾತು ಕೊಟ್ಟಿದ್ದೆ, ಏನು ಇವತ್ತೆಲ್ಲ ನನ್ನ ಮುತ್ಯಾಲಪೇಟೆಯ ಎಲ್ಲ ನನ್ನ ವ್ಯಾಪಾರಸ್ಥರಿಗೆ ಇವತ್ತು ಶಾಸಕರು ವಿಶೇಷ ಕಡೆಯಿಂದ ನಿಮಗೆ ಲವ್ ಯು ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಮಾತಿಗೆ ಗಮನ ಕೊಟ್ಟು ಗೌರವ ಕೊಟ್ಟು ಕೋರ್ಟಲ್ಲಿ ಹಾಜರಾಗಿರ್ತಕ್ಕಂಥ ಕೋರ್ಟ್ ಕೇಸ್ನ ವಾಪಸ್ ತೊಗೊಂಡು ನನಗೋಸ್ಕರ ಒಂದು ಮಾತು ಕೇಳಿದೆ ಮನೆಯಲ್ಲಿ, ನಾನು ಬೇಕಾ ಕೋರ್ಟ್ ಬೇಕಂತ ಕೇಳಿದಾಗ ಎಲ್ಲ ವ್ಯಾಪಾರಸ್ಥರು ಇಲ್ಲ ನಮ್ಮ ಕೋರ್ಟ್ಗಿಂತ ನೀವೇ ಬೇಕಂತ ನನಗೊಂದು ರೆಸ್ಪೆಕ್ಟ್ ಕೊಟ್ಟು ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಅವರೇ ಮುಂದೆ ನಿಂತ್ಕೊಂಡು ರಸ್ತೆ ಜಾಗವನ್ನು ರಸ್ತೆನ ಬಿಟ್ಕೊಟ್ಟಿದ್ದಾರೆ. ಸೊ ಅವರಿಗೆ ನಾನು ವಿಶೇಷವಾಗಿ ನಿಮಗೆ ಅಭಿನಂದನೆ ನಾನು ಸಲ್ಲಿಸ್ತೀನಿ. ಈ ಭಾವೈಕ್ಯತೆ ಇದ್ದಾಗ ಮಾತ್ರ ನಗರ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಇನ್ನು 3 ತಿಂಗಳಲ್ಲಿ ಮುಳುಬಾಗಲನ್ನು ಆಶ್ಚರ್ಯಗೊಳಿಸ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ನೀವು ಕಾಣ್ತೀರಿ. ಇವತ್ತೇನು ನನ್ನ ಕನಸತ್ಕೊಂಡು ಮುಳುಬಾಗಲಿಗೆ ಬಂದಿದ್ದೀನಿ, ಮುಳುಬಾಗಲು ಒಳಗಡೆ ನಗರಕ್ಕೆ ಎಂಟ್ರಿ ಆಗಬೇಕಾದ್ರೆ ನಿಮಗೆ ಗೊತ್ತಾಗಬೇಕು ಇದು ಯಾವ ಊರಿಗೆ ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ. ಈಗಾಗಲೇ 18ನೇ ತಾರೀಕು ಶಂಕುಸ್ಥಾಪನೆ ಮಾಡ್ತಾಯಿದ್ದೀನಿ ಲೈಟ್ ಅಗಲೀಕರಣ ಮತ್ತು ಪಾರ್ಕ್ ಮಾಡಲಿಕ್ಕೆ. ಅಪ್ ಟು ಬಾಲಾಜಿ ಭವನದಿಂದ ಅಪ್ ಟು ಕೋರ್ಟ್ ತನಕ ಮಧ್ಯದಲ್ಲಿ ಟ್ರ್ಯಾಕ್ ಪಾರ್ಕ್ ಬರ್ತಾ ಇದೆ, ಡಿಜಿಟಲ್ ಲೈಟ್ಸ್ ಬರ್ತಾ ಇದೆ. ಇದು ಶಂಕುಸ್ಥಾಪನೆಗೆ ರೆಡಿಯಾಗಿದೆ. ಶುಕ್ರವಾರ 6 ಗಂಟೆಗೆ ನಾನು ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಎಲ್ಲ ಬೀದಿಗಳಲ್ಲೂ ಕೂಡ ಒಂದು ವಿಶೇಷವಾಗಿ ಲೈಟಿಂಗ್ ಹಾಕೋಣ ಮುಖಾಂತರವಾಗಿ ಅಗಲೀಕರಣ ಮಾಡಿ ಮಧ್ಯದಲ್ಲಿ ಪಾರ್ಕ್ ಮಾಡೋ ಮುಖಾಂತರವಾಗಿ ಮುಳುಬಾಗಲು ನಗರವನ್ನು ವಿಶೇಷವಾಗಿ ನಾನು ತಗೊಂಡು ತುಂಬ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಬಹುಶಃ ಈಗಾಗಲೇ ಆಂಜನೇಯ ಸ್ವಾಮಿ ಇದು ಗುಡಿ ದೇವಸ್ಥಾನ ನೋಡಿರಬೇಕು, ಯಾವ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ನೋಡಿರ್ಬೋದು. ಒಂದು ವಿಶೇಷತೆಯನ್ನು ಕಾಣಬೇಕಾದ್ರೆ ಚೇಂಜಸ್ ತುಂಬ ಇಂಪಾರ್ಟೆಂಟು. ಬದಲಾವಣೆ ಜಗದ್ ನಿಯಮ, ಇದು ನಾವು ಬದಲಾವಣೆ ಮಾಡಲೇಬೇಕಾಗುತ್ತೆ. ಅದರಿಂದ ಏನು ನನ್ನ ಭಜನೆ ಮಂದಿರನ ನಾನು ಕೇಳಿದ್ರು, ಎಸ್ಟಿಮೇಟ್ ಓಕೆ 47 ಲಕ್ಷ 50,000 ಎಲ್ಲ ನನ್ನ ಕಡೆಯಿಂದ ಆಗಲ್ಲ. ಅಲ್ಲ ನಿಮ್ಮ ಕಡೆಯಿಂದ ಎಷ್ಟು ಅಂದರೆ ನಮ್ಮ ಎಸ್ಟಿಮೇಟ್ ನಾವು ತಿಳಿಸಿದ್ವಿ. ಎಷ್ಟು ಬೇಕು ನನ್ನ ಕಡೆಯಿಂದ? 25 ಲಕ್ಷ ನನ್ನ ಶಂಕುಸ್ಥಾಪನೆಗೆ ಮತ್ತೆ ನಾನು ರಾಮ ಮಂದಿರಕ್ಕೆ ಬರ್ತಾ ಇದ್ದೀನಿ. ರಾಮ ಮಂದಿರಕ್ಕೆ ಶಂಕುಸ್ಥಾಪನೆಗೆ ಬರ್ತಾ ಇದ್ದೀವಿ. ಅವ್ರು ಯಾವಾಗ ಹೂ ಅಂದ್ರೆ ಅವಾಗ ನನ್ನ ಶಾಸಕ ನಿಧಿಯಿಂದ 15 ಲಕ್ಷ ರೂಪಾಯಿನ ಆಲ್ರೆಡಿ ಬಿಡುಗಡೆ ಮಾಡಲಿಕ್ಕೆ ಲೆಟರ್ ಹಾಕೊಡ್ತೀನಿ. ಶಂಕುಸ್ಥಾಪನೆಗೆ 15 ಲಕ್ಷ ಹೇಳಿದ್ವಿ, ಉದ್ಘಾಟನೆ ಗೊತ್ತಿಲ್ವಲ್ಲ. ಅದರಿಂದ ನೀವು ಸ್ಟಾರ್ಟ್ ಮಾಡಿ, ನಾನು ಇದ್ದೀನಿ ನಿಮ್ಮ ಜೊತೆ. ನೀವು ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ವರ್ಷ ಇದೇ ನಮ್ಮ ರಾಮ ಮಂದಿರ ಮುಂದೆ ನಿಲ್ಕೊಂಡು ಇದೇ ಇದ್ರ ಮುಂದೆ ಉದ್ಘಾಟನೆಗೆ ಅದೇ ಒಂದು ದಿವಸ ಸಂಕ್ರಾಂತಿ ಹಬ್ಬದ ದಿವಸ ಮಾಡಬೇಕಂತ ನನ್ನ ಆಸೆ ಇದೆ. ಸೊ ಅದರಿಂದ ದಯವಿಟ್ಟು ಬೇಗ ವರ್ಕ್ನ ಸ್ಟಾರ್ಟ್ ಮಾಡಿ ಸಂಕ್ರಾಂತಿ ದಿವಸ ಉದ್ಘಾಟನೆ ಮಾಡೋಣ. ಆಗ್ಬೋದಾ? ಅದು ಲಾಯರ್ ಅಧ್ಯಕ್ಷ ಹೇಳ್ತಾರೆ, ಲಾಯರ್ ಅಧ್ಯಕ್ಷ ಹೇಳ್ತಾರೆ. ಬೇಗ ಸ್ಟಾರ್ಟ್ ಮಾಡಿ, ಈಗ ಯಾವಾಗಂತ ಬೇಗ ತಲುಪು ಸ್ಟಾರ್ಟ್ ಮಾಡಿ, ಬೇಗ ಬಂದು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ ಎಲ್ರಿಗೂ ನಾನು ಒಂದೇ ಹೇಳೋದು, ಏನು ಮುತ್ಯಾಲಪೇಟೆ ನೀವು ನನ್ನೆಲ್ಲ ಗ್ರಾಮಸ್ಥರು ಎಲ್ಲ ಮೂಲಸ್ಥರು ಕೂಡ ಸಂಪ್ರದಾಯವನ್ನು ಮುಂದುವರ್ಸ್ಕೊಂಬರ್ತಿದ್ರಿ. ನಾನು ತುಂಬ ಖುಷಿ ಆಗ್ತಿದೆ. ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡ್ಕೊಳ್ಳೋಣ, ಬಟ್ ಆದ್ರೆ ಸಂಪ್ರದಾಯವನ್ನು ನಾವು ಮುರಿತಕ್ಕಂಥ ಪದ್ಧತಿ ಬೇಡ. ಇವತ್ತು ನಮ್ಮ ಹಿರಿಕ ನಾರಾಯಣಪ್ಪನ ಕಂಡ್ರೆ ನಮ್ಗೆ ಇಷ್ಟ. ಯಾಕಂದರೆ ಎಲ್ಲ ಹಬ್ಬಗಳು ಇಲ್ಲೇ ಬಂದು ನಡೆಸ್ಕೊಡ್ತಾರೋ, ಅವ್ರ ಅಧ್ಯಕ್ಷತೆಯಲ್ಲಿ ಕೂಡ ನಾವು ಬಂದು ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗುತ್ತೆ. ಸೊ ದೇವರೆಲ್ಲ ನಿಮಗೆ ಕೊಟ್ಟು ಒಳ್ಳೇದು ಮಾಡಲಿ, ಆದಷ್ಟು ಬೇಗ ಇದು ಉದ್ಘಾಟನೆ ಆಗಲಿ. ಇನ್ನೂ ಏನು ಕೈ ಮೀರಿ ಹೆಚ್ಚು ಶಾಸಕರಾಗಿ ಖಂಡಿತವಾಗಿ ನಾನು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದೆ. ಥ್ಯಾಂಕ್ ಯು. ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೇಸರಿ ಶಂಕರ್ ಅವರ ಹಬ್ಬದ ರೂವಾರಿ ಆಗಿರ್ತಕ್ಕಂಥ ಕಾವೇರಿ ನಾರಾಯಣಪ್ಪ ಅವರಿಗೆ ಸನ್ಮಾನ ಮಾಡಬೇಕು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಇನ್ನೊಬ್ಬ ನಗರಸಭಾ ಆಗಿರ್ತಕ್ಕಂಥ ಅಕ್ಮಲ್ ಬೇಗ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಇನ್ನೊಬ್ಬ JDS ಮುಖಂಡರಾಗಿರ್ತಕ್ಕಂಥ ರಘು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಇನ್ನೊಬ್ಬ JDS ಮುಖಂಡರಾಗಿರ್ತಕ್ಕಂಥ ನಾಗೀರ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಸುಪ್ರಿಯಾ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೂ JDSನ ಇನ್ನೊಬ್ಬ ನಮ್ಮ ನಾಯಕರಾಗಿರ್ತಕ್ಕಂಥ ಮುನ್ಷನ್ಗೌಡರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೂ ಪಶುವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಮೇಡಮ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಶಕ್ತಿ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಇನ್ನೊಬ್ಬ ಮುಖಂಡರಾಗಿರ್ತಕ್ಕಂಥ ರಮೇಶ್ ಅಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುತ್ಯಾಲಪೇಟೆಯ ನಮ್ಮ ಇನ್ನೊಬ್ಬ ಹಿರಿಯರಾಗಿರ್ತಕ್ಕಂಥ ಸೀನಪ್ಪ ಅವರು ಬಂದಿದ್ದಾರೆ ಬೆಂಗಳೂರಿಂದ, ಅವರಿಗೆ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ DYSP CJP ಮುಖಂಡರಾಗಿರ್ತಕ್ಕಂಥ ಪ್ರಭಾಕರ್ ಅಣ್ಣ ಅವರು ಬಂದಿದ್ದಾರೆ, ಮಂಜನ್ ಪ್ರಭಾಕರ್ ಅಣ್ಣ ಅವರು, ಅವರಿಗೆ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ